ನಾನು ಡಾಕ್ಟರ್ ಆನಂದ್ ಪಾಂಡ್ರಂಗಿ ಧಾರವಾಡದಲ್ಲಿ ಕಳೆದ 4 ದಶಕಗಳಿಂದ ನನ್ನ ಮನೋವೈದ್ಯಕೀಯ ವೃತ್ತಿಯನ್ನು ಮಾಡ್ತಾಯಿದ್ದೇನೆ. ರವಿ ಬೆಳಗೆರೆ ನನ್ನ ಸಹೋದರ ಇದ್ದಂಗೆ, ಜೊತೆಗೆ ಇಡೀ ಅವನ ಸಮಸ್ತ ಪರಿವಾರ ನನ್ನ ಪರಿವಾರದ ಜೊತೆಗೆ ಅತ್ಯಂತ ಆತ್ಮೀಯವಾದಂಥ ಅನುಭವ ಇದ್ದಂಥ ಒಂದು ಸಂಬಂಧ ಇದೆ. ಸೊ ರವಿ ಮಗಳು ಭಾವನಾ ಬೆಳಗೆರೆ ನಮ್ಮ ಮನೆಯ ಮಗಳಿದ್ದಂತೆ. ಭಾವನಾ ತಂದೆಯ ಅಗಲಿಕೆಯ ನಂತರ ಅವರ ಕನಸು ಮುಂದುವರಿಬೇಕು, ಅವರ ಬರವಣಿಗೆ ಮುಂದುವರಿಬೇಕು. ಅವರ ಹೆಸರು ಹೆಂಗಿತ್ತೆ ಅಂದರೆ ರವಿದು ಅಕ್ಷರದ ಮಾಂತ್ರಿಕ ಅಂತಿದ್ದರು. ಸೊ ಅಕ್ಷರದ ಮಾಂತ್ರಿಕತೆ ಮುಂದುವರಿಬೇಕು. ಯುವಜನಾಂಗಕ್ಕೆ ಒಂದು ಮಾರ್ಗದರ್ಶನ ಆಗಬೇಕು. ಯುವಜನಾಂಗಕ್ಕೆ ಪ್ರೇರಣೆ ಆಗುವಂಥ ಅನೇಕ ಲೇಖನಗಳನ್ನು ಮಾಧ್ಯಮದ ಮುಖಾಂತರವಾಗಿ ಸಮಾಜಕ್ಕೆ ತಿಳಿಸಬೇಕನ್ನುವಂಥ ಒಂದು ಕಲ್ಪನೆಯಿಂದ ಹಾಯ್ ಬೆಂಗಳೂರು ರೀಸ್ಟಾರ್ಟ್ ಮಾಡಿ, ಜೊತೆಗೆ ಯೂಟ್ಯೂಬ್ದಲ್ಲಿ ಅನೇಕ ಕೆಲವೊಂದು ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಜನರ ಮನೆ ಮುಟ್ಟುವಂತೆ ಮಾಡಿದ್ದಾರೆ. ಅದರ ಜೊತೆಗೆ ಓ ಮನಸ್ಸೆ ಮುಂದುವರಿಬೇಕು. ಯಾಕಂದರೆ ರವಿ ಹಾಯ್ ಬೆಂಗಳೂರು ಜೊತೆಗೆ ಅನೇಕ ಯುವಜನಾಂಗದ ಹೃದಯವನ್ನು ಗೆದ್ದಂಥ ಅದ್ಭುತ ಬರಹಗಾರ. ಯಾಕಂದರೆ ಓ ಮನಸ್ಸೆ ಪ್ರತಿಯೊಂದು ನನಗಿನ್ನೂ ನೆನಪಿದೆ. ನಾನು ಮೆಡಿಕಲ್ ಓದುವಾಗ, ಪೋಸ್ಟ್ ಗ್ರ್ಯಾಜುಯೇಷನ್ ಓದುವಾಗ ಜನ ಹಾಯ್ ಬೆಂಗಳೂರು ಹಾಗೂ ಓ ಮನಸ್ಸು ಸಲುವಾಗಿ ಕಾಯ್ತಾ ಇದ್ದರು. ಅಂಥ ಒಂದು ಓ ಮನಸ್ಸೇ ಜನರ ಮನಸ್ಸಿಗೆ ಮುಟ್ಟುವಂತೆ ಇವತ್ತು ಭಾವನಾ ಅದನ್ನ ಮುಂದುವರಿಸಿ ಹೊಂಟಾರ. ಅಂದರೆ ನನಗೆ ಖಂಡಿತವಾಗಿಯೂ ಭಾವನಾ ಬಗ್ಗೆ ಅತ್ಯಂತ ಹೆಮ್ಮೆ ಅನ್ನಿಸ್ತದೆ, ಗರ್ವ ಅನ್ನಿಸ್ತದೆ. ಈ ನಿಟ್ಟಿನಲ್ಲಿ ಭಾವನಾಗೆ ನಾನು ಅಭಿನಂದನೆಗಳನ್ನು ಹೇಳಿ ಬಯಸ್ತೇನೆ. ಯಾಕಂದರೆ ನಾವು ಮಾಡಿದಂಥ ಒಂದು ಕೆಲಸ ಏನಿದೆ ಅದು ಮುಂದುವರಿಬೇಕು. ಮುಂದುವರಿಯೋದಿಷ್ಟೇ ಅಲ್ಲ, ಜನರಿಗೆ ಉಪಯೋಗ ಆಗುವಂತೆ ಮನೆ ಮಾಡಬೇಕು. ಈ ನಿಟ್ಟಿನಲ್ಲಿ ನನಗೆ ಇಡೀ ನಮ್ಮ ಸಮಸ್ತ ಪರಿವಾರದ ಪರವಾಗಿ ನಾನು ಭಾವನಾಗೆ ಹಾಗೂ ಇಡೀ ಎಂಟೈರ್ ಟೀಮ್ ಅವರಿಗೆ ಅಭಿನಂದನೆಗಳನ್ನು ಹೇಳಿ, ಅವರಿಗೆ ಈ ಒಂದು ಹೊಸ ಕಾರ್ಯಯೋಜನೆಯಲ್ಲಿ ಯಶಸ್ಸು ಸಿಗಲಿ ಅನ್ನುವಂಥ ಮಾತನ್ನು ಹೇಳಿ ಬಯಸ್ತೇನೆ. ಅಭಿನಂದನೆಗಳು.